ವೆಲ್ಕಮ್ ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ನೀವು ಒಬ್ಬ ವ್ಯಕ್ತಿನ ಪ್ರೀತಿ ಮಾಡ್ತಾರ, ನೋ ಕಾಂಟ್ಯಾಕ್ಟ್, ಸಪ್ರೇಷನ್, ಲಾಂಗ್ ಡಿಸ್ಟೆನ್ಸ್ ಆಗಿರೋ ಕಾಲ್ ಮೆಸೇಜ್ ರೀಯೂನಿಯನ್ ಆಗುತ್ತಾ, ಕಾಲ್ ಮೆಸೇಜ್ ಅಥವಾ ರೀಯೂನಿಯನ್ ಆಗುತ್ತಾ, ಅಥವಾ ಮ್ಯಾರೇಜ್ ಆಗಿ ಸಪ್ರೇಷನ್ ಆಗಿರೋರಿಗೆ, ನೋ ಕಾಂಟ್ಯಾಕ್ಟ್ ಆಗಿರೋರಿಗೆ. ಸೊ ನೋಡುವಂಥ ನಾನು ವ್ಯೂವರ್ಸ್ ಅವ್ರಿಗೆ ಅವ್ರ ಪ್ರೀತಿಸೋಂಥ ವ್ಯಕ್ತಿಯಿಂದ ಕಾಲ್ ಮೆಸೇಜ್ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಆಗಿದೆ, ರೀಯೂನಿಯನ್ ಆಗುತ್ತಾ. ನೋಡುವಂಥ ನನ್ನ ವ್ಯೂವರ್ಸ್ಗೆ ಅವ್ರ ಪ್ರೀತಿಸೋಂಥ ವ್ಯಕ್ತಿಯಿಂದ ಕಾಲ್ ಮೆಸೇಜ್ ಅಥವಾ ರೀಯೂನಿಯನ್ ಆಗುತ್ತಾ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ಮಾತ್ರ ತಗೊಳ್ಳಿಲ್ಲ ಅಂದರೆ ಬೇಡ. ಸೊ ಈ ರೀಡಿಂಗ್ ಹುಡುಗ ನೋಡ್ತಿದ್ರೆ ಹುಡುಗಿ ಏನು ಅಂದ್ಕೊಳ್ಳಿ, ಹುಡುಗಿ ನೋಡ್ತದೆ. ಸೊ ನೀವು ಯಾರನ್ನ ಪ್ರೀತಿ ಮಾಡ್ತಿದ್ರೆ ಆ ವ್ಯಕ್ತಿಗೆ ಅಂದ್ಕೊಳ್ಳಿ, ಓಕೆನಾ. ಸೊ ಫಸ್ಟ್ ಕಾರ್ಡೇ ಬಂದಿದೆ. ಸೊ ಈ ಕಾರ್ಡ್ ಪ್ರಕಾರ ಏನು ಹೇಳ್ಬೋದು ಅಂದರೆ, ನೀವು ಯಾರನ್ನ ಒಬ್ಬರನ್ನ ಪ್ರೀತಿ ಮಾಡ್ತಿದ್ರೋ ಆ ವ್ಯಕ್ತಿಗೋಸ್ಕರ ನೀವು ರಾತ್ರಿ ಹಗಲು ತುಂಬ ಅಳ್ತಾ ಇದ್ದೀರಾ. ನೋ ಕಾಂಟ್ಯಾಕ್ಟ್ ಮತ್ತು ಸಪ್ರೇಷನ್ ಆಗಿದೆ. ಸೊ ನಿಮಗೆ ನಿಮ್ಮ ವ್ಯಕ್ತಿನೇ ಅಲ್ಲ, ಸೊ ಇನ್ನೂ ತುಂಬ ಪ್ರಾಬ್ಲಮ್ಸ್ ಇದ್ದಾವೆ. ಸೊ ಅವು ಕೂಡ ನಿಮಗೆ ತುಂಬ ಹರ್ಟ್ ಮಾಡ್ತದೆ, ಎಮೋಷ್ನಲ್ ಆಗೂ ತುಂಬ ತೊಂದರೆ ಪಡ್ತಾಯಿದ್ದೀರಾ. ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ. ಕಾಲ್ ಅಥವಾ ಮೆಸೇಜ್ ನೋ ಕಾಂಟ್ಯಾಕ್ಟ್ ಬರುತ್ತಂದರೆ ಸೊ ರೀಯೂನಿಯನ್ ಆಗುತ್ತಂದರೆ ಸೊ ಅದಕ್ಕೋಸ್ಕರನೇ ಅಲ್ವಾ ಬಂದಿರೋ ಎನರ್ಜಿ. ಸೊ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ನಿಮ್ಗೆ ಹರ್ಟ್ ಮಾಡಿರೋದ್ರಿಂದ, ನಿಮಗೆ ನೋವು ಕೊಟ್ಟಿರೋದ್ರಿಂದ ಅವ್ರು ಕೂಡ ಅಷ್ಟೇ. ಸೊ ನಿಮ್ಗೆ ಇವಾಗ ಕಾಲ್ ಅಥವಾ ಮೆಸೇಜ್ ಹೇಗೆ ಮಾಡೋದು, ನಿಮ್ಮ ಜೊತೆ ರೀಯೂನಿಯನ್ ಹೇಗೆ ಆಗೋದು, ಈ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಐತೆ ಮತ್ತು ಪ್ರಾಬ್ಲಮ್ಸ್ ಐತೆ. ನನಗೆ ಕೂಡ ತುಂಬ ಪ್ರಾಬ್ಲಮ್ಸ್ ಐತೆ, ಏನು ಮಾಡೋದು ಅಂತ ಗೊತ್ತಾಗದೆ ಅವ್ರು ಕೂಡ ಅಷ್ಟೇ ಹಗಲು ರಾತ್ರಿ ತುಂಬ ಅಳ್ತಾ ಇದ್ದಾರೆ. ನೀವಂತೂ ತುಂಬ ಅಳ್ತಾ ಇದ್ದೀರಾ. ಸೊ ಈ ಎನರ್ಜಿ ಇಬ್ಬರಿಗೂ ಅಪ್ಲಿಕೇಬಲ್ ಆಗುತ್ತೆ. ಸೊ ನಿಮ್ಮ ವ್ಯಕ್ತಿ ತುಂಬ ಅಳ್ತಾ ಇದ್ದಾರೆ, ಅವ್ರಿಗೆ ನನಗೆ ತುಂಬ ಪ್ರಾಬ್ಲಮ್ಸ್ ಐತೆ, ಹೇಗೆ ರೀಯೂನಿಯನ್ ಆಗೋದು, ಹೇಗೆ ಕಾಲ್ ಅಥವಾ ಮೆಸೇಜ್ ಮಾಡೋದು, ಹೇಗೆ ಕಾಂಟ್ಯಾಕ್ಟ್ ಮಾಡೋದನ್ನು ತುಂಬ ಯೋಚನೆ ಮಾಡ್ತಿದ್ದಾರೆ. ಡೆವಿಲ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಅವರು ಮಾಡಿದಂಥ ಕೆಲವು ತಪ್ಪು ಒಂದು ಕೆಲಸಗಳಿಂದ, ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ಅವರು ಮಾಡಿದಂಥ ಕೆಲವು ತಪ್ಪುಗಳಿಂದ ನೀವು ಮತ್ತು ಆ ವ್ಯಕ್ತಿ, ನೀವು ಪ್ರೀತಿಸೋಂಥ ವ್ಯಕ್ತಿ ಇಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಬಂದಿದ್ದೀರಾ. ಸೊ ಇವಾಗ ಅವರು ಫೀಲ್ ಮಾಡ್ತಾಯಿದ್ದಾರೆ, ನೀವು ಪ್ರೀತಿಸೋಂಥ ವ್ಯಕ್ತಿ ಇವಾಗ ಫೀಲ್ ಮಾಡ್ತಾಯಿದ್ದಾರೆ, ನಾನು ಹೇಗೆ ಮೆಸೇಜ್ ಮಾಡಲಿ, ಹೇಗೆ ಕಾಂಟ್ಯಾಕ್ಟ್ ಮಾಡಲಿ, ಹೇಗೆ ರಿಯೂನಿಯನ್ ಮಾಡ್ಕೊಳ್ಳಿ. ಸೊ ನನಗೆ ಆ ವ್ಯಕ್ತಿನ ಮರೆಯೋಕ್ಕೆ ಆಗ್ತಿಲ್ಲ. ಇವಾಗ ನನ್ನ ಪರಿಸ್ಥಿತಿ ತುಂಬ ಕಷ್ಟ ಆಗಿಬಿಟ್ಟಿದೆ, ನನಗೆ ಫ್ಯಾಮಿಲಿನೂ ತೊಂದರೆ ಕೊಡ್ತಾಯಿದ್ದಾರೆ, ಫ್ಯಾಮ್ಲಿಯಲ್ಲೂ ನೆಮ್ಮದಿಯಾಗಿಲ್ಲ, ಖುಷಿಯಾಗಿಲ್ಲ. ನಾನು ತುಂಬ ದಿನ ಎಲ್ಲ ತುಂಬ ಮೈಂಡಲ್ಲೆಲ್ಲ ಟೆನ್ಷನ್ ಆಗ್ತಾಯಿದೆ, ಯೋಚನೆ ಮಾಡ್ತಾಯಿದ್ದೀನಿ, ಪ್ರತಿ ಕ್ಷಣ ಅಳ್ತಾ ಇದ್ದೀನಿ, ಯಾಕೆ ಹಿಂಗೆ ಆಗ್ತಾಯಿದೆ ನನಗೆಲ್ಲ. ಸೊ ಅಂತ ಗೊತ್ತಿಲ್ಲದ್ರೆ ಅವ್ರು ಕೂಡ ಅಷ್ಟೇ ನಿಮ್ಮನ್ನು ಮರೆಯೋಕ್ಕಾಗದೆ ತುಂಬ ನೋವು ಪಡ್ತಾಯಿದ್ದಾರೆ. ನೋಡಿ ಡೆವಿಲ್ ಟ್ಯಾರೋಟ್ ಕಡೆ ಏನೋ ಗೊತ್ತಾ, ಚೈನ್ ಹಾಕಿ ಕಟ್ ಹಾಕಿದ್ದಾರೆ ಅವಿಬ್ಬರು ವ್ಯಕ್ತಿಗಳನ್ನು. ಸೊ ಅವ್ರಿಗೂ ಅಷ್ಟೇ ನಿಮ್ಮನ್ನು ನೆನಪು ಮಾಡ್ಕೊಂಡೆ ಅವ್ರ ಕೈಯಲ್ಲೂ ಅಷ್ಟೇ ಮರೆಯೋಕ್ಕಾಗ್ತಿಲ್ಲ. ನಿಮಗೂ ಅಷ್ಟೇ ಕಾಲ್ ಅಥವಾ ಮೆಸೇಜ್ ರೀಯೂನಿಯನ್ ಆಗಬೇಕಂತ ಅವರು ಅಷ್ಟೇ ತುಂಬ ಪ್ರಯತ್ನ ಮಾಡ್ತಾಯಿದ್ದಾರೆ. ಬಟ್ ಆದರೆ ಅವರು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅವ್ರನ್ನೂ ಅಷ್ಟೇ ನಿಮ್ಮ ಜೊತೆ ರೀಯೂನಿಯನ್ ಆಗೋಕ್ಕಾಗದೆ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ತಡೀತಾ ಇದೆ ಅಂತ ಹೇಳ್ಬೋದು. ಅದು ಅವ್ರ ಜಾಬ್ ಆಗಿರ್ಬೋದು, ಅಥವಾ ಅವ್ರ ಫ್ಯಾಮ್ಲಿ ಆಗಿರ್ಬೋದು, ಅಥವಾ ಅವ್ರ ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಏನೋ ಒಂದು ಅವ್ರ ಪ್ರಾಬ್ಲಮ್ಸು. ಸೊ ನಿಮಗೆ ಕಾಲ್ ಅಥವಾ ಮೆಸೇಜ್ ನೋ ಕಾಂಟ್ಯಾಕ್ಟ್ ರೀಯೂನಿಯನ್ ಆಗ್ದಂಗೆ ತಡೀತಾ ಇದೆ. ಮತ್ತು 2 ಆಫ್ ಪೆಂಟಿಕಲ್ಸ್ ಏನು ಹೇಳುತ್ತಂದರೆ, ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ಕೂಡ ಅಷ್ಟೇ ಅವ್ರ ಲೈಫಲ್ಲಿ ಎಲ್ಲ ಪ್ರಾಬ್ಲಮ್ಸು ಸರಿ ಮಾಡಿಕೊಂಡು ನಿಮ್ಮನ್ನು ಪಡ್ಕೊಳ್ಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾಯಿದ್ದಾರೆ. ಸೊ ನಿಮ್ಮ ಜೊತೆ ರೀಯೂನಿಯನ್ ಆಗಬೇಕು, ಕಾಲ್ ಅಥವಾ ಮೆಸೇಜ್ ಮಾಡಬೇಕು, ತುಂಬ ಟ್ರೈ ಮಾಡ್ತಾಯಿದ್ದಾರೆ, ಬಟ್ ಆಗ್ತಾಯಿಲ್ಲ. ಯಾಕಂದರೆ ಇವಾಗ ನೀವೊಂದು ಪ್ಲೇಸಲ್ಲಿದ್ದೀರಾ, ಅವರೊಂದು ಪ್ಲೇಸಲ್ಲಿದ್ದೀರಾ. ನೋಡಿ ಈ ಕಾರ್ಡ್ ಪ್ರಕಾರ ಹೇಳ್ತೀನಿ ನಾನು, ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ 2 ಪೆಂಟಿಕಲ್ಸ್ ಇದೆ. ಆ ವ್ಯಕ್ತಿಗೆ ನೀವೊಂದು ಮತ್ತು ಅವ್ರ ಫ್ಯಾಮ್ಲಿ, ಕೆರಿಯರ್ ಒಂದು ಟೈಪು. ಸೊ ಇವಾಗ ನೀವು ಕೆಳಗಡೆ ಇದ್ದೀರಾ, ಅವರು ಮೇಲ್ಗಡೆ ಇದ್ದಾರೆ, ಅವ್ರಿಗೆ ಇಬ್ಬರು ಬೇಕು. ನೀವು ಪ್ರೀತಿಸೋಂಥ ವ್ಯಕ್ತಿ ಯಾರಿದ್ದಾರೋ ಅವ್ರಿಗೆ ಇಬ್ಬರು ಬೇಕು.
ಸೊ ಅಂದರೆ ಅವ್ರ ಫ್ಯಾಮ್ಲಿ ಇದ್ದರೆ ಫ್ಯಾಮ್ಲಿನೂ ಬೇಕು, ಕೆರಿಯರ್ ಇದ್ದರೆ ಕೆರಿಯರು ಬೇಕು. ಸೊ ಅದಕ್ಕೋಸ್ಕರ ಅವ್ರು ವೆಯ್ಟ್ ಮಾಡ್ತಾಯಿದ್ರೆ. ಸೊ ಪಡ್ಕೊಂಡ್ರೆ ಇಬ್ಬರನ್ನೂ ಪಡ್ಕೊಳ್ಳೋಣ ಅಂತ ತುಂಬ ಪ್ರಯತ್ನ ಮಾಡ್ತಾಯಿದ್ರೆ, ಬಟ್ ಆದರೆ ಆಗ್ತಾಯಿಲ್ಲ. ಇದು ಮ್ಯಾರೇಜಾಗಿ ಸಪ್ರೇಷನ್ ಆಗಿರೋರ್ಗೂ ಅಷ್ಟೇ, ಮತ್ತು ಟೂ ಸೈಡ್ ಲವರ್ಸ್ಗೂ ಅಷ್ಟೇ. ಇವಾಗ ಮ್ಯಾರೇಜ್ ಆಗಿ ಕೆಲವರು ಸಪ್ರೇಷನ್ ಆಗಿರ್ತಾರೆ, ನೋ ಕಾಂಟ್ಯಾಕ್ಟು. ಯಾವುದೋ ಒಂದು ಫ್ಯಾಮ್ಲಿಗೋಸ್ಕರ ತಂದೆ ತಾಯಿ ಇರ್ತಾರಲ್ವ, ಅವ್ರಿಗೋಸ್ಕರ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿ ಸ್ವಲ್ಪ ದೂರ ಆಗಿರ್ತಾರೆ. ಏನೋ ನಿಮ್ಮಿಬ್ಬರ ಮಧ್ಯೆ ಜಗಳಗಳು ಬಂದು ದೂರ ಆಗಿರ್ತಾರೆ. ಬಟ್ ಆದರೆ ಅವ್ರಿಗೂ ಇಬ್ಬರೂ ಬೇಕಾಗಿರುತ್ತೆ, ನೀವು ಬೇಕು, ಅವ್ರ ಫ್ಯಾಮ್ಲಿನೇ ಬೇಕು. ಸೊ ಆ ರೀತಿ. ಸೊ ಹಂಗೆ ಟೂ ಸೈಡ್ ಲವರ್ಸ್ ಕೂಡ ಅಷ್ಟೇ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಇಬ್ಬರೂ ಬೇಕು. ಸೊ ಅದಕ್ಕೋಸ್ಕರ ಅವರು ತುಂಬ ಫೈಟ್ ಮಾಡ್ತಾಯಿದ್ದಾರೆ. ನೀವು ಪ್ರೀತಿಸಿದಂಥ ವ್ಯಕ್ತಿ ಕಾಲ್ ಅಥವಾ ಮೆಸೇಜ್ ಮಾಡಬೇಕು ಅಂತ ನಿಮಗೆ ತುಂಬ ಪ್ರಯತ್ನ ಮಾಡ್ತಾರೆ, ರಿಯೂನಿಯನ್ ಆಗಬೇಕಂತ ತುಂಬ ಪ್ರಯತ್ನ ಮಾಡ್ತಾಯಿದ್ದಾರೆ. ಬಟ್ ಆದರೆ ರಿಯೂನಿಯನ್ ಆಗೋದಕ್ಕೆ ಆಗ್ತಾಯಿಲ್ಲ, ತುಂಬ ಎಫರ್ಟ್ಸ್ ಆಗ್ತಾಯಿದ್ದಾರೆ ಅವ್ರು ಕೂಡ ಅಷ್ಟೇ. ಸೊ ಅಂದರೆ ನೀವೊಂದು ಪ್ಲೇಸಲ್ಲಿರ್ಬೋದು, ಅವರೊಂದು ಪ್ಲೇಸಲ್ಲಿರ್ಬೋದು. ಸೊ ಹಂಗಾಗಿ ಮ್ಯಾಚ್ ಆಗ್ತಾಯಿಲ್ಲ ಅನಿಸುತ್ತೆ ನೀವು ಪ್ರೀತಿಸಿದಂಥ ವ್ಯಕ್ತಿಗೆ. ಸೊ ಏನು ಹೇಳ್ಬೋದು ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಇವಾಗ ನೀವು ಸಪ್ರೇಷನ್ ಮತ್ತು ನೋ ಕಾಂಟ್ಯಾಕ್ಟ್ ಸಿಚುವೇಷನ್ಲಿರೋದ್ರಿಂದ ನೀವಿಬ್ಬರು ಲಾಂಗ್ ಡಿಸ್ಟೆನ್ಸ್ ಇದ್ದೀರಾ, ಓಕೆ. ಅಥವಾ ಇನ್ನು ಕೆಲವರು ಹತ್ರದಲ್ಲೇ ಕಾಂಟ್ಯಾಕ್ಟಲ್ಲಿದ್ರೂ ಏನು ಮಾತಾಡ್ದಿರ ಸೈಲೆಂಟಾಗಿದ್ದೀರಾ. ಸೊ ಈ ಒಂದು ಪರಿಸ್ಥಿತಿ ನಿಮ್ಮ ಲೈಫಲ್ಲಿ ನಡೀತಾ ಇದೆ. ಮತ್ತು ಎಂಪ್ರೆಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದ್ರೆ, ಅವ್ರಿಗೆ ಪ್ರತಿ ಕ್ಷಣ ನಿಮ್ಮದೇ ಯೋಚನೆ. ಅವ್ರು ಏನೇ ಕೆಲಸ ಮಾಡ್ತಾಯಿದ್ರು, ಅವರು ಮನೇಲಿದ್ದರು, ಆಫೀಸಲ್ಲಿದ್ದರು, ಕೆಲಸ ಮಾಡ್ತಿರೋ ಜಾಬಲ್ಲಿದ್ದರು, ಕೆಲವರು ಕಂಪ್ನಿಯಲ್ಲಿದ್ದರು. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಅವ್ರ ಲೈಫಲ್ಲಿ ಎಲ್ಲವೂ ಚೆನ್ನಾಗಿದೆ, ಬಟ್ ಆದರೆ ನೀವು ಅವ್ರ ಲೈಫಲ್ಲಿಲ್ಲ. ಸೊ ಇದೊಂದು ಅವ್ರಿಗೆ ಪ್ರಾಬ್ಲಮ್ಮು. ಸೊ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡಬೇಕು, ರಿಯೂನಿಯನ್ ಆಗಬೇಕಂತ ತುಂಬ ಎಫರ್ಟ್ಸ್ ಹಾಕ್ತಾರೆ. ಬಟ್ ಅವರು ಒಂದು ಈಗೋ ಅಂದರೆ ಅವ್ರಿಗೆ ನಾನು ಮಾಡಲಾ ಬೇಡವಾ ಅಂತ ಯೋಚನೆ ಮಾಡಿಕೊಂಡೆ ಟೈಪ್ ಮಾಡ್ತಾರೆ ಮೆಸೇಜ್ನ, ಮತ್ತು ಸುಮ್ಮನೆ ಆಗಿಬಿಡ್ತಾರೆ. ಅಂದರೆ ಬರೀ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅಷ್ಟೇ, ರಿಯೂನಿಯನ್ ಆಗಬೇಕು ಅಂತ ಏನು ಎಫರ್ಟ್ಸ್ ಆಗ್ತಾಯಿಲ್ಲ ನೋಡಿ. ಮತ್ತು ಕಿಂಗ್ ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತೆ ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರಿದ್ದಾರೋ ಅವ್ರಿಗೆ ನಿಮ್ಮದು ಯೋಚನೆಗಳು ತುಂಬ ರನ್ ಆಗ್ತಾ ಇರುತ್ತೆ ಮೈಂಡಲ್ಲಿ. ಬಟ್ ಆದರೆ ನಿಮ್ಮ ಸೈಡ್ ಬರಬೇಕಂದ್ರೆ ಅವ್ರಿಗೊಂದು ಈಗೋ ಅಡ್ಡ ಬರುತ್ತೆ. ನಾನು ಯಾಕೆ ಹೋಗಲಿ, ನಾನು ಯಾಕೆ ಮಾತಾಡಿಸ್ಲಿ, ಸೊ ನಾನು ಪ್ರೀತಿಸಿರೋಂಥ ವ್ಯಕ್ತಿನೇ ಬರಲಿ, ನಾನು ಈಗ ಹೋದರೆ ಏನು ಕತೆ, ಮುಂದೆ ಏನಾಗುತ್ತೆ. ಸೊ ಅದೇ ಇಲ್ಲಿ ಕಿಂಗ್ ಅನ್ನೋರು ಏನು ಮಾಡ್ತಾರೆ, ಈಗ ಉದಾಹರಣೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈಗ ಒಬ್ಬ ರಾಜ ಆದಂಥವ್ರನ್ನ ರಾಣಿ ಆದಂಥವ್ರು ಇನ್ನೊಬ್ಬರು ಮಾತು ಕೇಳ್ತಾರೆ ಹೊರತು ಅವ್ರು ಹೇಳಿದ್ನೆಲ್ಲ ಕಿವಿಗೆ ಹಾಕ್ಕೊತಾರೆ. ರಾಜ ರಾಣಿ ಕತೆ ಕೇಳಿರ್ತೀರ ಅನ್ಕೊತೀನಿ. ರಾಜ ರಾಣಿ ಆದಂಥವ್ರಿಗೆ ಪಕ್ಕದಲ್ಲಿರೋ ಜನಗಳ ಮಾತೆಲ್ಲ ಕೇಳ್ತಾರೆ, ಬಟ್ ಆದರೆ ಅವರು ಹೇಳೋದನ್ನ ಪಾಲನೆ ಮಾಡಲ್ಲ. ಸೊ ಅವ್ರಿಗೇನು ಅನಿಸುತ್ತೋ ಅದೇ ರೀತಿ ಮಾಡ್ತಾರೆ. ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ, ನಿಮ್ಮೊಂದು ಮನಸ್ಸಿನ ಪ್ರೀತಿ ಎಲ್ಲವೂ ಅವ್ರಿಗೆ ಇಷ್ಟ ಇದೆ, ನಿಮ್ಮ ಮೇಲೆ ಪ್ರೀತಿ ಇದೆ, ಎಲ್ಲ ಇದೆ. ಬಟ್ ನೀವು ಹೇಳಿದ ಮಾತು ಕೇಳಲ್ಲ ಅವರು. ಅವ್ರಿಗೇನು ಇಷ್ಟ ಬರುತ್ತೋ ಅದೇ ಮಾಡ್ತಾರೆ. ಸೊ ನೀವು ಎಫರ್ಟ್ಸ್ ಹಾಕಿದರೆ ಅವ್ರ ಕಡೆಯಿಂದ ಯಾವುದೇ ರಿಪ್ಲೈ ಬರೋಲ್ಲ. ಸೊ ಅವರು ನಾನೇ ಯಾಕೆ ರಿಪ್ಲೈ ಮಾಡಲಿ, ಸೊ ಸಮಯ ಬಂದಾಗ ಸರಿ ಹೋಗುತ್ತಂತ ಸೈಲೆಂಟಾಗಿ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ನಿಮಗೆ ಕಾಲ್ ಅಥವಾ ಮೆಸೇಜ್ ರಿಯೂನಿಯನ್ ಯಾಕೆ ಆಗ್ತಾಯಿಲ್ಲ ಅಂದರೆ, ಅವ್ರಿಗೆ ಅಡ್ಡ ಬರ್ತದೆ. ಅವ್ರಿಗೆ ನಾನು ಯಾಕೆ ಮಾಡಲಿ ಕಾಲ್ ಅಥವಾ ಮೆಸೇಜು. ಒಂದು ವೇಳೆ ಮಾಡಬೇಕಂತ ತುಂಬ ಪ್ರಯತ್ನ ಮಾಡ್ತಾರೆ, ತುಂಬ ಪ್ರೀತಿ ಇದೆ ಅವ್ರಿಗೆ ನಿಮ್ಮ ಮೇಲೆ. ಬಟ್ ಆದರೆ ಅವ್ರಿಗೆ ನಾನು ಎಲ್ಲಿ ಮುಂದೆ ಹೋಗ್ಬಿಡ್ತೀನಿ, ಫಸ್ಟ್ ನಾನು ಯಾಕೆ ಮಾಡಲಿ, ನಾನು ವ್ಯಕ್ತಿನೇ ಮಾಡಲಿ. ಅವ್ರಿಗೆ ನಿಮ್ಮನ್ನು ಆಟ ಆಡ್ಸೋದು ಜಾಸ್ತಿ ಇಷ್ಟ ಅನಿಸುತ್ತೆ ನೀವು ಪ್ರೀತಿಸಿರೋ ಅಂಥ ವ್ಯಕ್ತಿಗೆ. ಸೊ ನಿಮ್ಮ ಪ್ರೀತಿನೇ ಅವ್ರಿಗೆ ಜಾಸ್ತಿ ಸಿಗಬೇಕು. ಅವರು ಅವ್ರ ಪ್ರೀತಿನ ಮನಸ್ಸಲ್ಲಿ ಎಷ್ಟೇ ಬಚ್ಚಿಟ್ಕೊಂಡಿದ್ರು ಅವ್ರು ತೋರಿಸ್ಕೊಳೋದಿಲ್ಲ, ನೀವೇ ಅವ್ರಿಗೆ ತೋರಿಸ್ಬೇಕು. ಫಸ್ಟ್ ಅವ್ರಿಗೆ ನಿಮಗಿಂತ ಪ್ರೀತಿ ಜಾಸ್ತಿ ಇದೆ, ನೀವು ಪ್ರೀತಿಸೋಂಥ ವ್ಯಕ್ತಿಗೆ ನಿಮಗಿಂತ ಅವ್ರಿಗೆ ನಿಮ್ಮ ಮೇಲೆ ಜಾಸ್ತಿ ಪ್ರೀತಿ ಇದೆ. ಬಟ್ ಆದರೆ ಅವ್ರು ತೋರಿಸ್ಕೊಳೋದಿಲ್ಲ ಅಲ್ಲ. ಫಸ್ಟ್ ನೀವೇ ಅವ್ರನ್ನ ಪ್ರೀತಿ ಮಾಡ್ತಾಯಿದ್ರಂತ ಅವ್ರು ನಿಮ್ಮನ್ನು ನಂಬಿಸೋ ಥರ ಅವರು ಬಿಹೇವ್ ಮಾಡ್ತಾಯಿದ್ದಾರೆ. ಸೊ ನೋಡಿ, ಇವಾಗ ಆ ಥರ ಎಲ್ಲ ಬಿಹೇವ್ ಮಾಡೋದಕ್ಕೆ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಲಾಂಗ್ ಡಿಸ್ಟೆನ್ಸ್ ಬಂದು ಇವಾಗ ನೀವಿಬ್ಬರು ರಿಯೂನಿಯನ್ ಆಗಬೇಕಂತ ತುಂಬ ಎಫರ್ಟ್ಸ್ ಆಗ್ತಾರೆ. ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ಇವಾಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂತ ತುಂಬ ಟ್ರೈ ಮಾಡ್ತಾಯಿದ್ರೆ. ಬಟ್ ಆದರೆ ಅವ್ರ ಫ್ಯಾಮ್ಲಿ, ಕೆರಿಯರು, ಜಾಬು ಎಲ್ಲ ಅಡ್ಡ ಬರ್ತದೆ. ಇವಾಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಂತ ತುಂಬ ಪ್ರಯತ್ನ ಮಾಡ್ತಾಯಿದ್ದಾರೆ. ಬಟ್ ಇವಾಗ ಅವ್ರಿಗೆ ಅಡ್ಡ ಬರ್ತದೆ, ಅವ್ರ ಫ್ಯಾಮ್ಲಿ ಅಡ್ಡ ಬರ್ತಾ ಇರ್ಬೋದು, ಕೆರಿಯರು, ಜಾಬು, ಅಥವಾ ಮದುವೆ ಆಗಿ ಸಪ್ರೇಷನ್ ಆಗಿರೋರು ಅಷ್ಟೇ, ಅವ್ರ ಏನೋ ಒಂದು ಪ್ರಾಬ್ಲಮ್ಸ್ ಅಡ್ಡ ಬರ್ತಾಯಿದೆ. ಸೊ ಅದರಿಂದ ಅವ್ರು ಸುಮ್ಮನಾಗಿ ಹೋಗ್ತಾಯಿದ್ರು.
ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿ ನಿಮ್ಮನ್ನೊಂದು ಸ್ಟಾರ್ ಥರ ನೋಡ್ತಾರೆ. ಅಂದರೆ ನೀವು ಅವ್ರ ಲೈಫಲ್ಲಿದ್ದರೆ ಅವ್ರ ಲೈಫ್ ಅಂತ ಬ್ರೈಟಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಇವಾಗ ಥಿಂಕ್ ಮಾಡ್ತಾಯಿದ್ದಾರೆ. ಸೊ ನಿಮ್ಮ ಜೊತೆ ರಿಯೂನಿಯನ್ ಆದ್ರೂ ಅಷ್ಟೇ, ನೀವು ಒಂದು ಕಾಲ್ ಅಥವಾ ಮೆಸೇಜ್ ಮಾಡಿದ್ರೂ ಅಷ್ಟೇ ಖುಷಿ ಆಗಿಬಿಡ್ತಾರೆ. ನೀವು ಅವ್ರಿಗೊಂದು ಕಾಲ್ ಅಥವಾ ಮೆಸೇಜ್ ಮಾಡಿದ್ರೂ ಅಷ್ಟೇ ಅವ್ರ ಲೈಫ್ ಒಂಥರ ಸ್ಟಾರ್ ಇದ್ದಾಗೆ. ನೀವು ಕಾಲ್ ಅಥವಾ ಮೆಸೇಜ್ ಮಾಡಿದರೆ ಅವರ ಮುಖದಲ್ಲೇ ಅನ್ನೋಕ್ಕಿಲ್ಲ, ಅವ್ರು ತುಂಬ ಖುಷಿ ಆಗ್ತಾರೆ ನೀವು ಪ್ರೀತಿಸಿದಂಥ ವ್ಯಕ್ತಿ. ನಿಮಗೆ ರಿಟರ್ನ್ ಮೆಸೇಜ್ ಮಾಡದಿರ ಇರ್ಬೋದು, ಕಾಲ್ ಮಾಡದಿರ ಇರ್ಬೋದು, ಬಟ್ ಅವರು ತುಂಬ ಖುಷಿ ಆಗ್ತಾರೆ ಮತ್ತು ನಿಮಗೆ ಅದನ್ನು ಹೇಳೋದಿಲ್ಲ ಅಷ್ಟೇ. ತುಂಬ ಎಂಜಾಯ್ ಮಾಡ್ತಾರೆ ಅನಿಸುತ್ತೆ. ಮತ್ತು ನಿಮ್ಮ ಜೊತೆ ರಿಯೂನಿಯನ್ ಆದಷ್ಟು ನಿಮ್ಮನ್ನು ನೋಡಿದಾಗೂ ಅಷ್ಟೇ ತುಂಬ ಖುಷಿ ಆಗ್ತಾರೆ ನೀವು ಪ್ರೀತಿಸಿದಂಥ ವ್ಯಕ್ತಿ. ಸೊ ನಿಮ್ಮಿಂದ ದೂರ ಆದಮೇಲೆ ಇವಾಗ ಅವರು ಯಾರ ಜೊತೆಗೆ ಸರಿಯಾಗಿ ಮಾತಾಡ್ತಾಯಿಲ್ಲ ಅನಿಸುತ್ತೆ. ಸೊ ಅವ್ರ ಜೀವನನ ಅವರು ತುಂಬ ನೋಡ್ಕೊತಾ ಇದ್ದಾರೆ. ಸೊ ಇವಾಗ ನಿಮ್ಮ ಸೈಡ್ ಬರಬೇಕಂದ್ರೆ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡಬೇಕಂದ್ರೆ ರಿಯೂನಿಯನ್ ಮಾಡಬೇಕಾದ್ರೆ ಇದು ಯಾವ ಥರ ತಿರ್ಕೊಳುತ್ತೋ ಅಂತ ತುಂಬ ಭಯಪಡ್ತಾ ಇದ್ದಾರೆ. ಸೊ ಎಲ್ಲಿ ಮತ್ತೆ ಇನ್ನೂ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತಂತ ತುಂಬ ಟೆನ್ಷನ್ ಆಗ್ತಾ ಇದ್ದಾರೆ ನೀವು ಪ್ರೀತಿಸಿದಂಥ ವ್ಯಕ್ತಿ. ನಿಮಗೆ ಕಾಲ್ ಮೆಸೇಜು ರಿಯೂನಿಯನ್ ಆಗಬೇಕಂತ ತುಂಬ ಪ್ರಯತ್ನ ಮಾಡ್ತಾರೆ. ಮತ್ತು ಎಲ್ಲಿ ನನಗೆ ಪ್ರಾಬ್ಲಮ್ಸ್ ಬಂದ್ಬಿಡುತ್ತಂತ ತುಂಬ ಯೋಚನೆ ಮಾಡ್ತಾರೆ. ಮತ್ತು ಬ್ಯಾಕ್ ಸ್ಟೆಪ್ ಆಗಿ ತಗೊತಾರೆ. ನಿಮ್ಮ ಸೈಡ್ ಬರಬೇಕು, ಎಲ್ಲ ನಿಮಗೆ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಬೇಕು, ನಿಮ್ಮ ಜೊತೆ ಇರಬೇಕು ಅಂತ ತುಂಬ ಎನರ್ಜೆಟಿಕ್ ಆಗಿರ್ತಾರೆ. ಮತ್ತು ಅವ್ರಿಗೇನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬಂದಿದ್ದ ತಕ್ಷಣ ಅಯ್ಯೋ ಬೇಡಪ್ಪ ಅಂತ ಹೇಳ್ಬಿಟ್ಟು ಮತ್ತೆ ಸುಮ್ಮನೆ ಆಗಿಬಿಡ್ತಾರೆ. ಇಲ್ಲಿ ನನಗೆ ಮೇಯ್ನ್ ಪ್ರಾಬ್ಲಮ್ಸ್ ಕಾಣ್ತಾ ಇದೆ ಯಾವ್ದೇನು ಅಂದರೆ, ನೀವಿಬ್ಬರು ಒಂದಾಗದಿರೋ ಕಾರಣ ರಿಯೂನಿಯನ್ ಅಥವಾ ಮೆಸೇಜು ಮತ್ತು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಬರೋದಕ್ಕೆ ಕಾರಣ ಥರ್ಡ್ ಪಾರ್ಟಿ ಸಿಚುಯೇಷನ್. ಅದು ನೀವು ಪ್ರೀತಿಸುವಂಥ ವ್ಯಕ್ತಿಯವರ ಫ್ಯಾಮ್ಲಿ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಕೆರಿಯರ್ ಲೈಫ್ ಆಗಿರ್ಬೋದು, ಅಥವಾ ಅವ್ರ ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಕ್ಯಾಸ್ಟ್ ಬೇರೆ ಆಗಿರ್ಬೋದು, ಅಥವಾ ಮನಿ ಡಿಫ್ರೆನ್ಸ್ ಇರ್ಬೋದು, ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಏನೋ ಒಂದು ಪ್ರಾಬ್ಲಮ್ ಅನ್ನೋದು ನಿಮ್ಮಿಬ್ಬರನ್ನೂ ರಿಯೂನಿಯನ್ ಆಗೋಕ್ಕೆ ಬಿಡ್ತಾಯಿಲ್ಲ, ಮತ್ತು ಮೆಸೇಜನ್ನು ಕಾಂಟ್ಯಾಕ್ಟು ಆಗೋಕ್ಕೆ ಬರ್ತಾಯಿಲ್ಲ. ಅಥವಾ ನಿಮ್ಮ ಒಂದು ಲೈಫಲ್ಲಿ ಅಥವಾ ನೀವು ಪ್ರೀತಿಸೋಂಥ ವ್ಯಕ್ತಿ ಲೈಫಲ್ಲಿ ಇನ್ನೊಬ್ಬ ವ್ಯಕ್ತಿ ಯಾರಾದರೂ ಬಂದಿರ್ಬೋದು. ಹುಡುಗ ನೋಡ್ತಿದ್ರೆ ಹುಡುಗಿಗೆ ಅಂದ್ಕೊಳ್ಳಿ, ಹುಡುಗಿ ನೋಡ್ತಾರೆ ಹುಡುಗನಿಗೆ ಅಂದ್ಕೊಳ್ಳಿ. ಸೊ ಅಷ್ಟೇ. ನೀವು ಯಾರನ್ನ ಪ್ರೀತಿ ಮಾಡ್ತಾಯಿದ್ರೆ ಆ ವ್ಯಕ್ತಿ ಅವ್ರ ಲೈಫಲ್ಲಿ ಇನ್ನೊಬ್ಬ ವ್ಯಕ್ತಿ ಇರ್ಬೋದು. ಸೊ ಅದಕ್ಕೋಸ್ಕರನೂ ಅಷ್ಟೇ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ದಾರೆ. ಬೇಕಂತಲೇ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರೋ ಕಾರಣ ಕೂಡ ಅಷ್ಟೇ. ಅದೇ ಮೂರನೇ ವ್ಯಕ್ತಿ ಇನ್ನೊಬ್ರು ಇದ್ದಾರೆ. ಸೊ ಅವರು ಬೇಕು ಮತ್ತು ನೀವು ಬೇಕು, ಅದು ಸಾಧ್ಯ ಇದೆ ಹೋಗಲಿ. ನೀವು ಪ್ರೀತಿಸಿದಂಥ ವ್ಯಕ್ತಿ ಈ ರೀತಿ ಬಿಹೇವ್ ಮಾಡ್ತಾರೆ, ಏನು ಮಾಡೋದು? ಅದು ಸಾಧ್ಯ ಆಯಿತಾ? ಸೊ ಅದಕ್ಕೆ ಅವರು ಯೋಚನೆ ಮಾಡ್ತಾಯಿದ್ದಾರೆ. ಈ ಥರ್ಡ್ ಪಾರ್ಟಿ ಅನ್ನೋದು ಸಿಚುಯೇಷನ್ ಅನ್ನೋದು ಕರೆಕ್ಟ್ ಟೈಮ್ಗೆ ಎಂಡ್ ಆಗೋಗಲಿ. ಸೊ ಆವಾಗ ನಾನೇ ರಿಯೂನಿಯನ್ ಮತ್ತು ಮೆಸೇಜ್ ಮಾಡೋಣ, ಮತ್ತು ಕಾಲ್ ಅಥವಾ ಮೆಸೇಜ್ ಮಾಡೋಣ ಅಂತ ಅವರು ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ರು. ಬಟ್ ಅವ್ರಿಗೆ ಗೊತ್ತಿಲ್ವಲ್ಲ ನೀವೆಷ್ಟು ಸಂಕಟ ಪಡ್ತಾಯಿದ್ದೀರ ಅಂತ. ನೀವು ಪ್ರೀತಿಸಿದಂಥ ವ್ಯಕ್ತಿ ಇವಾಗ ಅವರು ನಿಮ್ಗೆ ಹರ್ಟ್ ಮಾಡಿ ಇವಾಗ ಅವರು ಸಂಕಟ ಪಡ್ತಾಯಿದ್ದಾರೆ, ತುಂಬ ನೋವಿನಲ್ಲಿದ್ದಾರೆ. ಈ ಕಾರ್ಡಲ್ಲಿ ಬಂದಿತ್ತಲ್ಲ ಎಲ್ಲ ಅದು ನೋಡಿ, ಅವರು ನೋವಿನಲ್ಲಿದ್ದಾರೆ. ನಿಮ್ಗೆ ಹರ್ಟ್ ಮಾಡಿ ಇವಾಗ ಅವ್ರು ಅನ್ಕೊತಿದ್ದಾರೆ ರೈಟ್ ಟೈಮ್ ಬರುತ್ತೆ, ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು, ನಮ್ಮಿಬ್ಬರು ರಿಯೂನಿಯನ್ ಆಗುತ್ತಂತ ರೈಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾರೆ. ಬಟ್ ಆದರೆ ನೀವು ನೋವು ಅನ್ಭವಿಸ್ತಾಯಿದ್ರೆ ಅಂತ ಅವ್ರಿಗೆ ಗೊತ್ತಿಲ್ವಲ್ಲ. ಸೊ ಮತ್ತೆ ನಿಮ್ಮಿಬ್ಬರ ಮಧ್ಯೆ ಏಸ್ ಆಫ್ ವಾಂಟ್ಸ್ ನ್ಯೂ ಬಿಗಿನಿಂಗ್ಸ್ ಆದರೆ ಚೆನ್ನಾಗಿರುತ್ತೆ ಅಂತ ತುಂಬ ಯೋಚನೆ ಮಾಡ್ತಾಯಿದ್ದಾರೆ. ನೀವು ಕೂಡ ಅಷ್ಟೇ ತುಂಬ ಯೋಚನೆ ಮಾಡ್ತಾಯಿದ್ರೆ ನಿಮ್ಮಿಬ್ಬರ ಮಧ್ಯೆ ನ್ಯೂ ಬಿಗಿನಿಂಗ್ಸ್ ಆಗಬೇಕು, ಮತ್ತು ನಿಮ್ಮಿಬ್ಬರ ಲೈಫ್ ಸರಿ ಹೋಗ್ಬೇಕಂತ ತುಂಬ ಯೋಚನೆ ಮಾಡಿ ತುಂಬ ಇದು ಮಾಡ್ತಾಯಿದ್ರೆ. ಬಟ್ ಆದರೆ ತುಂಬ ಎಫರ್ಟ್ಸ್ ಕೂಡ ಆಗ್ತಾಯಿದ್ರೆ ನೀವಿಬ್ಬರು ಮೊದಲು ಖುಷಿಯಾಗಿ ನಗ್ನಾಗ್ತಾ ಯಾವ ರೀತಿ ಚೆನ್ನಾಗಿದ್ರೋ, ಯಾವ ರೀತಿ ನಿಮ್ಮೊಂದು ಲವ್ ಲೈಫ್ ಕಂಟಿನ್ಯೂ ಆಗಿತ್ತು, ನಿಮ್ಮೊಂದು ಪ್ರೀತಿ ಜೀವನ ಅಥವಾ ಮದುವೆ ಜೀವನ. ಕೆಲವರು ಮದುವೆ ಆಗಿದ್ದರೆ ನೀವು ಮದುವೆ ಆದ ಮೇಲೆ ನೀವೆಷ್ಟು ಚೆನ್ನಾಗಿದ್ದರೆ, ಬಟ್ ಏನೋ ಒಂದು ಕಾರಣಾಂತರಗಳಿಂದ ನೀವಿಬ್ಬರು ದೂರ ಆಗಬೇಕಾಯ್ತು. ಇಲ್ಲಿ 2 ಸೈಡ್ ಲವರ್ಸ್ ಆದ್ರೂ ಅಷ್ಟೇ. ಸೊ ನಿಮ್ಮೊಂದು ಜೀವನ ತುಂಬ ಚೆನ್ನಾಗಿರ್ಬೇಕು ಅಂತ ನೀವು ಎಷ್ಟೋ ಬಯಸಿದ್ರೆ, ಬಟ್ ಇರೋಕ್ಕಾಗಲಿಲ್ಲ. ಬಟ್ ಇವಾಗ ಅದೇ ಬಯಸ್ತಾಯಿದ್ದೀರ. ನಿಮ್ಮ ಲೈಫಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಆ ಕಷ್ಟಗಳೆಲ್ಲ ಹೋಗಿ ಇವಾಗ ನೀವು ಮತ್ತೆ ಮೊದಲು ಯಾವ ರೀತಿ ಇದ್ರೋ, ಪ್ರೀತಿಯಿಂದ ನಗ್ನಗ್ತಾ ಚೆನ್ನಾಗಿದ್ರೋ ಆ ರೀತಿ ಇರಬೇಕಂತ ನೀವು ಮತ್ತೆ ಬಯಸ್ತಾಯಿದ್ದೀರ. ಪೇಜ್ ಆಫ್ ಕಪ್ಸ್ ಏನು ಹೇಳುತ್ತೆ ಗೊತ್ತಾ? ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರಿದ್ದಾರೋ ಅವ್ರಿಗೆ ನೀವು ಅಷ್ಟೇ ಕಾಲ್ ಅಥವಾ ಮೆಸೇಜು ಪದೇ ಮಾಡ್ತಾ ಇರ್ಬೋದು, ರಿಯೂನಿಯನ್ ಆಗಬೇಕಂತ ಪದೇ ಹಂಬಲಿಸ್ತಾ ಇರ್ಬೋದು. ಹಾಗೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮ ಬಗ್ಗೆನೇ ತುಂಬ ಯೋಚನೆ ಮಾಡ್ತಾ ಇದ್ದಾರೆ.
ರಿಯೂನಿಯನ್ ಆದರೆ ಚೆನ್ನಾಗಿರುತ್ತಂತ ಅವ್ರು ಕೂಡ ತುಂಬ ಯೋಚನೆ ಮಾಡ್ತಾಯಿದ್ರು. ಒಂದು ಸಾರಿ ಆದರೂ ನನ್ನ ಪ್ರೀತಿಸಿದಂಥ ವ್ಯಕ್ತಿ ನನಗೆ ಸಿಗಲಿ, ಮತ್ತು ಕಾಲ್ ಅಥವಾ ಮೆಸೇಜ್ ಮಾಡ್ಬೇಕಂತ ತುಂಬ ಟ್ರೈ ಮಾಡ್ತಾರೆ. ಬಟ್ ಆದರೆ ಅವ್ರಿಗೆ ಈಗೋ ಅಡ್ಡ ಬರ್ತದೆ. ನೋಡಿ, ಮೆಟೀರಿಯಲಿಸ್ಟಿಕ್ ಮ್ಯಾನ್ ಅಂತ ಇಲ್ಲಿ ಬಂದಿದೆ ಟ್ಯಾರೋಟ್ ಕಾರ್ಡಲ್ಲಿ. ಸೊ ಇದ್ರ ಅರ್ಥ ಏನಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಎಲ್ಲವೂ ಬೇಕು. ಅದು ದುಡ್ಡಾಗಿರ್ಬೋದು, ಮನಿ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಫ್ಯಾಮ್ಲಿ ಆಗಿರ್ಬೋದು. ಸೊ ಇನ್ನೂ ಇರುತ್ತಲ್ವ ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಅವರ ಆಸೆಗಳು. ಸೊ ಅದೆಲ್ಲವೂ ಬೇಕು ಅವ್ರಿಗೆ. ಯಾವುದೊಂದನ್ನು ಅವ್ರು ಬಿಡೋಕ್ಕೆ ಇಷ್ಟ ಇಲ್ಲ. ಹಾಗೆ ದುಡ್ಡಿರೋ ವ್ಯಕ್ತಿ ಬೇಕು, ಎಲ್ಲ ಥರದ್ರಲ್ಲೂ ಯೋಚನೆ ಮಾಡ್ತಾರೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರಿದ್ದಾರೋ ಅವರು ತುಂಬ ಪ್ರಾಕ್ಟಿಕಲ್ಲು, ಮತ್ತು ಅವ್ರು ಹೇಳ್ದಂಗೆ ಕೇಳಬೇಕು. ಸೊ ಅವ್ರು ಯಾರನ್ನ ಮಾತು ಕೇಳಲ್ಲ. ಸೊ ಅವ್ರು ಹೇಳ್ದಂಗೆ ಕೇಳಬೇಕು. ಅವ್ರು ನಡೆದಿದ್ದೇ ದಾರಿ ಅಂತಾರೆ ಅಷ್ಟೇ ನೀವು ಪ್ರೀತಿ ಮಾಡ್ದಿರೋಂಥ ವ್ಯಕ್ತಿ. ಸೊ ಇಷ್ಟೆಲ್ಲ ಮಾಡ್ತಾಯಿದ್ರೂ ಅವರು ನಿಮ್ಮನ್ನು ಮಾತ್ರ ಸತಾಯಿಸ್ತಾನೆ ಇದ್ದಾರೆ. ಸೊ ನಿಮಗೆ ಮಾತ್ರ ಇನ್ನೂ ಅವರು ಕಾಲ್ ಅಥವಾ ನೀವೆಷ್ಟೇ ಕಾಲ್ ಅಥವಾ ಮೆಸೇಜ್ ಮಾಡಿ ಟ್ರೈ ಮಾಡ್ತಾಯಿದ್ರೇನೋ, ನೀವೆಷ್ಟೇ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ರೇನೋ, ಬಟ್ ಅವರಂತೂ ಇಲ್ಲ ನನಗೆ ನೀವು ಕಂಡ್ರೆ ಇಷ್ಟ ಅನ್ನೋ ಥರ ಸಿಗ್ನಲ್ಸ್ ಕೊಡ್ತಾರೆ ಹೊರತು ನಿಮ್ಮ ಜೊತೆ ರಿಯೂನಿಯನ್ ಅನ್ನೋದು ಆಗ್ತಾಯಿಲ್ಲ, ಕಾಂಪ್ರಮೈಸ್ ಆಗ್ತಾಯಿಲ್ಲ. ದ ಡೆತ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ ಟ್ರಾನ್ಸ್ಫಾರ್ಮೇಷನ್. ಸೊ ಅಂದರೆ ಅವರು ನೀವು ಪ್ರೀತಿಸಿದಂಥ ವ್ಯಕ್ತಿನೂ ಅಷ್ಟೇ, ನೀವು ಅಷ್ಟೇ, ಅವ್ರಿಗೋಸ್ಕರ ನಿಮ್ಮ ಜೀವನನ ನೀವು ಬದಲಾಯಿಸ್ಕೊತಾ ಇದ್ದೀರ. ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಯಾವ ರೀತಿ ಇರಬೇಕೋ ಆ ರೀತಿ ನೀವು ನಿಮ್ಮ ಜೀವನನ ಬದಲಾಯಿಸ್ಕೊತಾ ಇದ್ದೀರ. ಗುಣ ಆಗಿರ್ಬೋದು, ನಡತೆ ಆಗಿರ್ಬೋದು, ಅಥವಾ ಡ್ರೆಸ್ಸಿಂಗ್ ಸ್ಟೈಲ್ ಆಗಿರ್ಬೋದು, ಹೇರ್ ಸ್ಟೈಲು. ಸೊ ಎಲ್ಲವೂ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಯಾವ ರೀತಿ ಇಷ್ಟಪಡ್ತಾರೋ ಆ ರೀತಿ ಬದಲಾಯಿಸ್ಕೊತಾ ಇದ್ದೀರ. ಮತ್ತು ನೋಡುವಂಥ ನನ್ನ ವ್ಯೂವರ್ಸ್ ಕೂಡ ಅಷ್ಟೇ, ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಅವ್ರಿಗೆ ಯಾವ ರೀತಿ ಇರಬೇಕೋ ಆ ರೀತಿ ದುಡ್ಡು ಸಂಪಾದನೆ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಡ್ರೆಸ್ಸಿಂಗ್ ಸ್ಟೈಲ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಬ್ಯೂಟಿಫುಲ್ ಅಂದ ಆಗಿರ್ಬೋದು, ನೀಟಾಗಿ ರೆಡಿ ಆಗೋದಾಗಿರ್ಬೋದು. ಸೊ ಎಲ್ಲವೂ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ನೀವು ನಿಮ್ಮನ್ನು ಬದಲಾಯಿಸ್ಕೊತಾ ಇದ್ದೀರ. ಸೊ ಏಂಜಲ್ ಗೈಡೆನ್ಸ್ ಏನು ಬರುತ್ತೆ ನೋಡೋಣ. ನೋಡುವಂಥ ನನ್ನ ವ್ಯೂವರ್ಸ್ ಅವರ ಪರಿಸ್ಥಿತಿ ಹೇಗಿದೆ. ನೋಡುವಂಥ ನನ್ನ ವ್ಯೂವರ್ಸ್ ಅವರ ಪರಿಸ್ಥಿತಿ ಹೇಗಿದೆ, ಅವ್ರಿಗೆ ಸೊಲ್ಯೂಷನ್ ಏನು. ಸೊ ರೀಕನ್ಸಿಡರ್. ನೀವು ಪ್ರೀತಿಸಿದಂಥ ವ್ಯಕ್ತಿ ಮತ್ತೆ ನಿಮ್ಗೆ ಬೇಕಾ ಬೇಡವಾ ಅಂತ ನೀವು ಇನ್ನೊಂದು ಸಾರಿ ನೆನಪು ಮಾಡ್ಕೊಳ್ಳಿ. ಪೀಸ್ಫುಲ್ ರೆಸೊಲ್ಯೂಷನ್. ತಾಳ್ಮೆಯಿಂದ ಇರಿ. ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಗೆ ಬೇಕಾ, ಅವ್ರು ನಿಮ್ಮ ಲೈಫಲ್ಲಿ ಇದ್ರೇ ನೀವು ಖುಷಿಯಾಗಿರ್ತಾರೆ ಇಲ್ವಾ, ಇನ್ನೊಂದು ಸಾರಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ಮತ್ತು ತಾಳ್ಮೆಯಿಂದ ಇರಿ. ತಾಳ್ಮೆ ಕಳ್ಕೊಂಡು ದುಡುಕು ನಿರ್ಧಾರಗಳು ತಗೊಂಡ್ರೆ ನಿಮ್ಮ ಲೈಫಲ್ಲೇ ಪ್ರಾಬ್ಲಮ್ಸ್ ಬರುತ್ತೆ. ಸೊ ನಿಮಗೆ ಯಾರಿಗಾದ್ರೂ ಸಹಾಯ ಮಾಡ್ಬೇಕನ್ಸಿದ್ರೆ ಸಹಾಯ ಮಾಡಿ, ಬಟ್ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡು ಹೋಗ್ಬೇಡಿ. ಸೊ ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದು ಬರುತ್ತೆ. ಓಕೆ, ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸೋಂಥ ವ್ಯಕ್ತಿಗೆ ಏಂಜಲ್ ಗೈಡೆನ್ಸ್ ಏನು. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸೋಂಥ ವ್ಯಕ್ತಿ ಅವರ ಪರಿಸ್ಥಿತಿ ಏನಿಗಿದೆ, ಅವ್ರಿಗೆ ಏಂಜಲ್ ಗೈಡೆನ್ಸ್ ಏನು. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿಗೆ ಗೈಡೆನ್ಸ್ ಏನಂದರೆ ಲುಕ್ ಫಾರ್ ಎ ಸೈನ್. ಅಂದರೆ ಅವರು ನಿಮ್ಮ ಪ್ರೀತಿನ ನೋಡಬೇಕಾಗಿದೆ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್. ನೋ ನೀಡ್ ಟು ವರಿ, ನೋ. ಸೊ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡಬೇಕಾಗಿಲ್ಲ. ನಿಮ್ಮ ಪ್ರೀತಿ ನಿಜವಾದ್ದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವರು ನಿಮ್ಮ ಬಗ್ಗೆ ಏನೇನೋ ನಿಮ್ಮನ್ನು ಬೇಕಂತಲೇ ಅವಾಯ್ಡ್ ಮಾಡ್ತಾಯಿದ್ರೆ ಅದನ್ನು ಮಾಡೋ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್, ಕೆಲವು ವಾರಗಳಲ್ಲೇ ಅವರು ಸರಿ ಹೋಗ್ಬೋದು. ಸೊ ಲುಕ್ ಫಾರ್ ಎ ಸೈನ್. ಓಕೆ, ಸೊ ಇದು ಇವತ್ತಿನ ಟ್ಯಾರೋಟ್ ರೀಡಿಂಗ್. ನಿಮ್ಮ ಲೈಫ್ಗೆ ರೆಸನೇಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ. ಓಕೆನಾ.